ಯಾಕತ್ತಿಗೆ ಹಿಂಡು ಕುರಿ ಹಾಲು ಕುಡಿದು ಗಂಡುಗಳ ಸಂಬಂಧರಂತೆ ನಿನಗೇಕೆ ಭಯದ ಭೀತಿ? ನನ್ನ ಮಾತನ್ನು ಮೀರಿ ನಿನ್ನ ಛಲವನ್ನೇ ನೀನು ಸಾಧಿಸಬೇಕು ಅಂತ ವಿಚಾರ ಮಾಡಿದೀಯ? ಸೋದರ, ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಬಡವರಾಗಿ ಅವರನ್ನು ವಿರೋಧಿಸೋದು ಸರಿಯಲ್ಲ ಸಹೋದರ, ಸರಿಯಲ್ಲ. ಯಾಕಣ್ಣ ಇನ್ನು ಈ ನಿನ್ನ ತಮ್ಮ ಜಮದಗ್ನಿ ಮೇಲೆ ನಿನಗೆ ಅನುಮಾನವೇ? ಸೋಡು ಹುಲಿಗಳಂತೆ ಇನ್ನು ನಿನ್ನ ತಮ್ಮಂದಿರು ಜೀವಂತವಾಗಿರುವಾಗ ನಿನಗೇಕೆ ಭಯದ ಭೀತಿ? ಅದು ಅಲ್ಲದೆ ಅವರ ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ದುಷ್ಟ ಕಿರಾತಕರಾಗಿ ತರುವೆ ಆ ದೇಸಾಯಿಗಳ ರುಂಡವನ್ನು. ನಿಲ್ಲು ಮೈದಿರ, ನಿಲ್ಲು. ನನ್ನ ಮಾತನ್ನ ಮೀರಿ ನಿನ್ನ ಹಠವನ್ನೇ ಸಾಧಿಸಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಟಿದ್ದೀಯ. ಆದ್ರೆ ಈ ನಿನ್ನತ್ತಿಗೆ ಶಬರಿ ಮೇಲಾಣೆ ಆಗಿದೆ. ಹತ್ತಿಗೆ ಕರುಳು ಎಂಬ ಕರುಳಿನ ಪುಡಿ ಸುತ್ತಿ ಗಟ್ಟಿಯಾಗಿ ಹೇಡಿಯನ್ನಾಗ ಮಾಡಬೇಡ ಹತ್ತಿಗೆ ನನ್ನನ್ನು, ಈ ನಿನ್ನ ಮೈದ ಜಮದಗ್ನಿಯನ್ನು. ಸಹೋದರ ಜಮದಗ್ನಿ, ಸಂಪತ್ ಇಂದು ನಿಮ್ಮ ಅಣ್ಣ ಅತ್ತಿಗೆಯವರು ಮದುವೆಯಾಗಿ 8 ವರ್ಷ ಗಡಿಸಿ 9ನೇ ವರ್ಷಕ್ಕ ಕಾಲಿಡುವ ಹೊಸ ದಿನ. ನಿಮ್ಮತ್ತಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿರ್ತಾಳೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಅತ್ತಿಗೆ, ನಿಮ್ಮ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವಿರಿ. ಈ ಶುಭ ದಿನವನ್ನು ಎಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣ. ನಂತರ ಆ ದೇಸಾಯಿ ಗೌಡರನ್ನು ವಿಚಾರಿಸಿದರಾಯಿತು. ಅಣ್ಣ, ಅತ್ತಿಗೆ, ಇದೇ ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರದೆ?
నేను
ನಿನ್ನ ಶಿವನ ದರ್ಶನಕ್ಕೆ ಕಳಿಸಿ ಆ ನಿನ್ನ ತಂಗಿ ರೇಣುಕಾಳ ಅಂತರಾಳದ ಅಧಿಪತಿ ನಾನಾಗಿ ಅವರಿಂದಲೇ ನಿನ್ನ ಲಕ್ಷ್ಮಿ ಭಂಡಾರವನ್ನು ಹೆಚ್ಚಾಗಿ ದಕ್ಕಿಸಿಕೊಂಡು ಕೋಟ್ಯಾಧಿಪತಿ ಆಗಿರುವ ನಿನ್ನನ್ನು ಭಿಕ್ಷಾಧಿಪತಿಯಾಗಿ ಮಾಡಿ ನನಗೆ ಸಮಯ ಸಾಧಿಸಿ ನಿನ್ನನ್ನು ಶಿವನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರ ಸುರಲೋಕದಿಂದ ಸುರೇಂದ್ರ ಪಾಟೀಲನೇ ಅಲ್ಲ. ಸುರೇಂದ್ರ ಪಾಟೀಲನೇ ಅಲ್ಲ. ಅಂತಿಂತ ಡಾಕ್ಟ್ರು ನಾನಲ್ಲ, ನನ್ನಂತ ಡಾಕ್ಟ್ರು ಯಾರಿಲ್ಲ. ನಾನ್ ಮಾಡೋ ಗುರಿ ಯಾರು ಮಾಡೋದಿಲ್ಲ, ನಾನ್ ಮಾಡೋ ಇಂಜೆಕ್ಷನ್ ಯಾರು ಮಾಡೋದಿಲ್ಲ. ಅಂತಂತ ಡಾಕ್ಟ್ರು ನಾನಲ್ಲ, ನಂತರ ಡಾಕ್ಟ್ರು ಯಾರಿಲ್ಲ. ಬರ್ರಿ ಬರ್ರಿ ಬರ್ರಿ, ಯಾರ ಮಾಡಿಸ್ಕೊಳ್ಳಿದ್ರ ನನ್ ತಕ ಬರ್ರಿ. ಎಣ್ಣೆ ಏರಿಸ್ಕೊಳ್ಳಿದ್ರ ನನ್ ತಕ ಬರ್ರಿ. ನೀವ್ ಹೆಂಗ್ ಹೇಳ್ರಿ, ನಾವ್ ಹಂಗಂಗ ಮಾಡಿ ಎಣ್ಣೆ ಏರಿಸ್ ಕಳಿಸ್ತೀವ್ರಿ. ಛೇ 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 ಮಾಡ್ಬಾರ್ದ್ರಿ ಅಪ್ಪ, ಮಾಡ್ಬಾರ್ದು. ನೀವು ನಾವು ಡಾಕ್ಟರ್ ಕೆಲಸನ ಮಾಡ್ಬಾರ್ದು. ಸರಿಯಾದ ಪೇಷಂಟ್ ದೌಖಾನಿಗೆ ಬರ್ಲಾರ್ದಕ್ಕ ಈ ತರ ನಾವು ನಿಮ್ ಊರಾಗ ಬಂದ್ ಓಣಿ ಸಂಧಿ ತಿರುಗಾಡಿದ್ರನ ಒಂದನ ಪೇಷಂಟ್ ಇಲ್ಲ ನಮ್ಮ ಮನೆ ಬರಕ. ಆ ಜನತಾ ಮನೆಗೆ ಹೋದ್ರ ಭೀಮಮ್ಮತ್ತೆ ಅದಲ್ಲ, ಭೀಮಮ್ಮತ್ತೆ ಅಲ್ಲಲ್ಲ ನಿಮ್ಮ ಮಾಮ ಸೌಕರ್ ಮನೆಗೆ ಮಜ್ಜಿಗೆ ಸಮರಕ್ಕೆ ಹೋಗ್ಯಾನ. ಆತ ಬರಕ್ಕಿನ್ನ ತಡ ಆಗ್ತ ಮಾಡಿಬಿಡುವ, ಮತ್ತೆ ಒಂದ್ ಇಂಜೆಕ್ಷನ್ ಅಂತಳ ಮಾಡಿ ಒಂಟಿದ್ನೆ ಅಕ್ಷಿ ಓಣ್ಯಾಗ. ಆ ಉಷ್ಯಂಬದಿ ಕೆದ್ದ ಕುಡ್ದಾಡ ಕಚ್ಚಿಬಿಟ್ಲ. ನಾನು ಮಾಡಂತ ಹಾಕಿಂಗ್ ಮಾಡಿ ಹಾರ್ ಒಣಕ್ ಬಂದ್ರ ಅಂಬಮ್ಮತ್ತೆ ಅಂಬಮ್ಮತ್ತೆ ಹಲಲ ಎಲ್ಲರೂ ಹಲ ಹೇಳಕಚ್ಚಾರ. ಮಾಡಿಬಿಡು ಬಾ ಮಧ್ಯ ಒಂದ್ ಇಂಜೆಕ್ಷನ್ ಅಂತಳ್ರಿ. ಈ ತರ ಇಂಜೆಕ್ಷನ್ ಮಾಡಿ 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 ತಂಬಾಟ್ ಐತಿಲ್ರಿ. ಒಂದಮ್ಮ ಅಡುಪತಿ ನಾಯಿ ಅಡುಪತಿ ನಾಯಿ ಆದ್ರ ಆಗೋದು ಬಿಡ್ರಿ. ಅಂದ್ ಚಲೋ ಶ್ರೀಮಂತರ ರಸಪುರಿ ಮಾವಂತ ಹುಡುಗಿಗೆ ಮಾಡ್ಬೇಕಂದ್ರ ಬರೀ ಕಾಗಿ ಬಣ್ಣದ್ವು, ಮೂಗ್ ಸೊಟ್ಟಿದ್ವು, ಮೂಗ್ ನೆಟ್ಟಿಗಿದ್ವು, ಕಾಲ್ ಸೊಟ್ಟಿದ್ವು, ಸೊಂಟ ಸೊಟ್ಟಿದ್ವು, ಇಂಥವ ಬರ್ತಾವ ಮಾಡಿಸ್ಕೊಳಕ. ಅಲ್ರಿ ಇಷ್ಟೊತ್ತಾದ್ರೆ ಒಂದ್ ಹುಡುಗಿನ ಬರವಲ್ವ ಮಾಡಿಸ್ಕೊಳಕ. ಈ ಓಣ್ಯಾಗ ಯಾವ ಪೇಷಂಟ್ ಅಲ್ಲ ಅನಿಸ್ತೈತಿ. ನಾವ್ ಬಸ್ ಸ್ಟ್ಯಾಂಡ್ ಹೋಗಿ ಮಾಡಿ ಬರಮ್ಮ ನಮ್ಮ ಇಂಜೆಕ್ಷನ್.
ಅಲ್ಲ ಈ ಒಳಗೆ ಯಾರು ಡಾಕ್ಟರ್ ಅದಾರ ನಾವು ಅದ್ರ ಕೇಳೋದಾಯ್ತು ಅದಿರೇನ್ರಿ ಯಾರು ಮಾಡೋರು ಅದೇವ್ರಿ ಮಾಡೋರ್ ಹೊಡಿದ್ರು ಅಯ್ಯಯ್ಯೋ ಹೊಡಿದ್ರು ನಂಗೆ ಅಡಿಗೆ ಹೊಡಿತು ನಂಗೆ ಅಡಿಗೆ ಹೊಡಿತು ಮುರಿತೋ ಯಪ್ಪ ಮುರಿತು ನಾ ಚೂಜಿ ಮಾಡೋದ್ ಇಂಜೆಕ್ಷನ್ ನಾ ಮುರಿತು ಏ ಯಾವ ನೀನು ಮುಲ್ಲ ಎದ್ರ ಬಗ್ಗೆ ಹೆಣ್ಮಕ್ಳು ಕಾಣೋದಿಲ್ಲ ಏನು ಕಣ್ಣಿಗೆ ಯಾಕ ನಿನ್ ಕಣ್ಣಕ್ಕಿತ್ತು ಕೈಯಕ್ಕೂ ಏನು ಮತ್ತೆ ಏ ನೀನ್ ಹೇಳಲೆ ಗಡಿಗೆ ಮಾನಿಕಿ ಡ್ಯಾನ್ಸ ಎದ್ರಿಗ್ ಬರ ಗಂಡಸ್ ಕಾಣಬಿಡ್ರೆ ಏನ್ ಕೊಂಡಿಗೆ ನೀನ್ ಗಡಿಗೆ ಹೊಡೆದು ಗಂಡಸ್ ಮೊದ್ಲು ನಾನ ಅಂತೇಳಿ ಇಡೀ ಊರಿಗೆ ಸವಿ 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 ಊಟ ಹಾಕ್ಸ್ಬಿಡ್ತೀನಿ ಮತ್ತೆ ಎವಿ 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 ನನ್ನ ಗಡಿಗೆ ಹೊಡೆದು ಊರಿಗೆ ಊಟ ಹಾಕೋ ಗಂಡಸ ಅದು ಚಲೋ ರೀತಿ ಇಂಜೆಕ್ಷನ್ ಮಾಡೋದ್ ಕಲಿ ಆಮೇಲೆ ಗಡಿಗೆ ಸರಿ ಬರುವಂತಿ ಒಮ್ಮೆ ನೀ ಈ ಡಾಕ್ಟರ್ ಕೂಡ ಮಾಡಿಸ್ಕೊಂಡ್ ನೋಡ ಆಮೇಲೆ ನಿನಗ ಗೊತ್ತಾಗ್ತೈತಿ ಡಾಕ್ಟರ್ ಎಣ್ಣಿ ಪವರ್ ಅಲ್ಲ ನಿನ್ನ ಕಡೆ ಇಂಜೆಕ್ಷನ್ ಮಾಡಿಸ್ಕೋ ಪೇಷಂಟ್ಗೆ ಒಬ್ರಿಗೂ ಆರಾಮಾಗಿಲ್ಲ ನೀ ಎಷ್ಟು ಬಡಿಯಾರ ಮಾಡಿ ಹೇಳ್ತೀಯೋ ಇಂಜೆಕ್ಷನ್ ಮಾಡೋ ಡಾಕ್ಟರ್ ಬಾದಾಮಿ ನನ್ನ ಹೆಸರು ಬಾದೇವ್ ಅಂತ ನಿನಗೆ ಹೆಂಗ್ ಗೊತ್ತಾತ ಯಾರು ನೀವು ಸಣ್ಣ ಶುರುವಾಯ್ತು ಶೆಟ್ಗಾರ ಬ್ಯಾನಿ ನಾನು ಈ ಊರ ಶ್ರೀಮಂತ ದೇಸಾಯಿ ಗೌಡನ ಗುಮ್ಮಸ್ತ ಬಹಾದೂರ್ ಬಬ್ಲಾದಿ ಮಗಳು ಗಣಶಂಕರಿ ಅಂತ ಅಯ್ಯೋ ನೀ ನಾನು ನಳೆ ಪೇಷಂಟ್ ಗಿಡ್ಡಿ ಅಂದಂಗ ನೀನವ ಮಾಡ್ದಂಗ ಆತ ಇಂಜೆಕ್ಷನ್ ಮಾಡ್ಬೇಕಂತ ದಿನ ಕೈಯಾಗ ಹಿಡ್ಕೊಂಡ್ ನಿಂತಿರ್ತೀನಿ ಆದ್ರ 80 ವರ್ಷ ಮುರಿಕೆ ಬಂದ್ಬಿಡ್ತಾರ ಮಾಡಿಸ್ಕೊಳಕ ನನಗೊಂದು ಸೂಜಿ ಮಾಡ್ತೀಯ ನೀವು ಅನ್ನ ಬರೀ ಸೂಜಿ ಅಲ್ಲ ಪವರ್ಫುಲ್ ಎಣ್ಣೆ ನಾನು ಸೂಜಿ ಮುಖಾಂತರ ನಿನ್ನ ಮೈಯ ಕೇಸಿ ಆರಾಮ್ ಮಾಡಿ ಬಿಡ್ತೆ ಮತ್ತೆ ಅಷ್ಟು ಚಲೋ ಐತೆ ಕೈಗುಳ ಕೊಡು 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 ಏನು ನನ್ ಕೈಯ ಕೈ ಕೊಡ ಆಮೇಲೆ ನಿನಗ ಗೊತ್ತಾಗ್ತೈತಿ ಈ ಡಾಕ್ಟರ್ ಸೂಜಿ ಗಮ್ಮತ್ತ ಈ ಮಾತ್ ಖರೇನಾ ಮುಂದ ಕುಂತಾರಲ್ಲ ಹಾಂಟ್ಯಾರ ಹುಡುಗಿಯರ ಹುಡುಗಿಯರ ಇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ ಈ ಮಾತ್ ಕರೇನಾ ಐತಿ ಹೌದೇನೋ ನನ್ನ ರಾಜ ರವಿಕೋಟಿ ತೇಜ ಹೌದೇನೆ ಬುಲ್ಬುಲ್ ಹಾಗಾದ್ರ ಒಡಿ 9 ಟ್ಯೂನ್ ಚೇಂಜ್ ಮಾಮ ನೋಡಿ, ನೋಡಿ. ರಾಜ ಬೋಯ್ ಏನು ಮಾಡ್ತಾನೆ ತೋರಿಸ್ತಾನೆ ಮಾಡ್ತಾನೆ ನೋಡಿ ಇಟ್ಟೆಲ್ಲ ಪುತ್ತರಿ ಬೇಡಪ್ಪ, ಕಣ್ಣು ಚಿಕ್ಕಿ ಆಗತೈತಿ.
ಅಲ್ಲದ ನಿಮ್ಮ ಮೌನ ಒತ್ತು ನೆತ್ತಿ ಮೇಲೆ ಏರಿ ಮಧ್ಯಾಹ್ನ ತಿರುಗಾಡಿ ಲಗ್ನ ಬಾಳವ ನನ್ನ ಮಗಳ ಎಮ್ಮಿ ಮೇಸಾಕ್ ಹೋಗ್ಬೇಕಂತ ಹೇಳಿನ್ರಿ. ಇನ್ನಾದ್ರೂ ಬರಕ್ ಹೋಗಿಲ್ರಿ ಆ ನನ್ನ ಮಗಳಿಗೆ. ಯಾಕ ಸಿಗವ ಓ ಎಣ್ಣ ತಮ್ಮ ಯಾರ ನೋಡ್ರಿ ಏನಪ್ಪ ನನ್ನ ಮಗಳ ಬಂದಿರಿನ ಕಲ್ಲವ ಕೆಳ ಮಲ್ಲವ ಮಲ್ಲವ ಕೆಳ ನೀಲವ ನೀಲವ ಕೆಳ ಕಲ್ಲವ ಯಾರ ನೋಡಿರೇನವ್ವ ನನ್ನ ಮಗಳನ್ನ ಯಾರ ನೋಡಿರೇನವ್ವ ಹೋಗಿರ್ಬೇಕ್ರಿ ನನ್ನ ಮಗಳ ನನ್ನ ಮಗಳ ಕೂಸ ಎಲ್ಲೆದ್ದ ನಿಮ್ಮ ನನ್ನ ಕೂಸ ಇಲ್ಲೇ ನಿಂತೀಯನ ನಿಮ್ಮವನ ಹೌದಪ್ಪ ಇಲ್ಲೇ ನಿಂತಿಲ್ಲ. ದನ ಒಯ್ಕಂದಂಗ್ ಲಪ 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 ಒಯ್ಕನ ಕುಂತೀನಿ ಮಗಳ ಬನಶಂಕ್ರಿ ಅಂತ ನೀ ಇಲ್ಲೇ ನಿಂತಿಯಲ್ಲ ನಿಮ್ಮವನ ಅಲ್ಲಪ್ಪ ನನ್ನನ್ನ ಯಾಕೆ ಹುಡುಕಕತ್ತಿ? ಹುಡುಕಬೇಕಲ್ಲವ್ವ ಹುಡುಕಬೇಕಲ್ಲ. ಈಗ ಬೇರೆ ಕಾಂಗ್ರೆಸ್ ಸರ್ಕಾರನವರು ಬಸ್ಸು ಫ್ರೀ ಮಾಡಿಬಿಟ್ಟ. ಈಟ ಆಧಾರ್ ಕಾರ್ಡ್ ತೋರಿಸ್ದಂದ್ರ ಎಲ್ಲಿಗೆ ಬೇಕಾದ್ರೆ ಚಂದ ಹೋಗ್ಬಿಡ್ತಾರ. ನೀನು ಎಲ್ಲಾನ ಲಿಂಗಸೂರು ಬಿಟ್ಟು ಗುಲ್ಬರ್ಗ್ ಹೋದೆ ಅಂದ್ರ ನನ್ನ ಮರ್ಯಾದೆ ಗತಿಯನ ಬೇರೆ ಮೌನ ನಿಮ್ಮ ಮೌನ ನಿನ್ನ ಮದುವೆ ಗತಿ ವೆಂಕಟರಮಣ ಗೋವಿಂದ ಗೋವಿಂದ. ನೋಡವ ನನ್ನ ಮಗಳ ಬನಶಂಕರಿ ಇಂಜೆಕ್ಷನ್ ಮಾಡುವ ಈ ಡಾಕ್ಟರ್ ಬನಶಂಕರಿ ಬಣ್ಣನ ಜೊತೆಗೆ ಯಾಕ ನಿಂತಲ್ವ ಯಾಕ ಅಲ್ಲೇಪ್ಪ ತಲೆ ನೋವು ಸಕತ್ತಿತ್ತ ಅದಕ್ಕೆ ರಾಜನ ಅಂಗಡಿ ಹೋಗಿ ಒಂದೆರಡು ಗುಳಿಗೆ ತಗೊಂಡು ಬರ್ಬೇಕಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಇವರು ನಿನಗ ಇಲ್ಲಪ್ಪ ಇವರು ಉಸಿರದಾಗ ಹುಟ್ಟಿದೇಕೆ ಅಲ್ವಾ ನನ್ನ ಮಗಳ. ನಿನಗ ಜರ ಬಂದಿಲ್ಲ, ನಗಡಿ ಇಲ್ಲ, ಕೆಮ್ಮಿಲ್ಲ, ಏನಿಲ್ಲ ಅಂದ್ರೂ ಈ ಪುಗ್ಸೇಟಿ ಚುಚ್ಚುತ್ ನನ್ನ ಈ ಡಾಕ್ಟರ್ ಕೊಡಗ ನಿಂತಿ ಅಂದ್ರ ಇವನು ಮೆಕ್ಕನ ಜಾಗ ನೋಡಿ ಮೆತ್ತಗೆ ಏರ್ಸನ ಓ ನಿನಗ ಇಂಜೆಕ್ಷನ್. ಅದು ಏನತ್ತಂದ್ರ ಅದು ಔಷಧದಾಗ ಹುಟ್ಟಿದಾಕಿ. ನೋಡವ ನನ್ನ ಮಗಳ ಬನಶಂಕರಿ ನಿನಗ ಆರಾಮೈತಿ, ನಿನಗೇನೇನಾಗಿಲ್ಲ, ಜ್ವರ ಇಲ್ಲ, ನಗಡಿ ಇಲ್ಲ, ಕೆಮ್ಮಿಲ್ಲ. ಈ ಡಾಕ್ಟರ್ ಬಾದಾಮಿ ಬಂಡೂನ್ ಜೊತೆಗೆ ನಿಂತಿ ಅಂದ್ರ ನಿನಗೇನ ಗದ್ಲ ಮಾಡ್ಯಾನವ ನಿನ್ನ ಮಗಳ. ಎಣ್ಣೆಗಿಣ್ಣೆ ಏನಿಲ್ಲ ಅಯ್ಯಪ್ಪ, ಅವರು ಮೊಸರನ್ನ ರೇಟ್ ಕೇಳಕತ್ತಾರ. ಈ ಮಗ ಡಾಕ್ಟರ್ ನನ್ನ ಮಗಳಿಗೆ ಬೇಸಂಗ ಮಾಡ್ಯಾನ್ರಿ, ಇಂಜೆಕ್ಷನ್ ಮಾಡ್ಯಾನ ಅಲ್ಲವೇ ಯವ್ವ ನನ್ನ ಮಗಳ ಬನಶಂಕರಿ. ಯಾಕ ನಿನ್ನ ಲಂಗ ಮುಟ್ರು ಕಾಣಕ್ ಕುಂತೈತಲ್ಲವೇ ಅದಕ್ಕೆ ಏನಾಗಿದ್ದಪ್ಪ ಎಲ್ಲ ಸರಿಯಾಗೈತೆ. ಏನಿ ಮೌನ ನಿನ್ನ ಉಸುರ ಹುಮ್ಮಸ್ಸು ನೋಡಿದ್ರ ನನಗ್ ಗೊತ್ತಾಗ್ಕುಂತೈತಿ ಬೇ ಯವ್ವ, ಗೊತ್ತಾಗ್ಕುಂತೈತಿ. ಈ ಬಂಡು ನನ್ನ ಮಗ ಡಾಕ್ಟ್ರ ನಿನಗ ಬೇಸಂಗ ಮಾಡ್ಯಾನೆ ಬೇ, ಇಂಜೆಕ್ಷನ್ ಮಾಡ್ಯಾನ. ತಡೀರಿ ಏನೇನ್ ಮಾತಾಡ್ತಿದ್ದೀರಿ? ಈ ಡಾಕ್ಟರ್ ಅಂದ್ರೆ ಯಾರಂತ ತಿಳಿದಿರಿ ನೀವು? ನನಗ್ ಗೊತ್ತೈತಿಲೇ ತಮ್ಮ, ನನಗ್ ಗೊತ್ತೈತೆ. ನೀನ್ ಮೆಕ್ಕನ ಜಾಗ ನೋಡಿ ಮೆಕ್ಕಗ ಇಂಜೆಕ್ಷನ್ ಮಾಡುವ ಭಂಡಾರಿ ಡಾಕ್ಟ್ರು ಅಂತ. ಯಾಕವಾ ನನ್ನ ಮಗಳ
ಹೋಗೋಣ ಮನೆಗೆ. ಬಿಟ್ಟೆ ನಿಮ್ಮವನು ಎಲ್ಲ ಬಿಟ್ಟುಬಿಟ್ಟಿನಿ. ಅಲ್ಲ ನಿಮ್ಮವನ ನಿನಗ ಎಲ್ಲ ಐತಿ, ಏನಾಗಿಲ್ಲ ಅಂದ್ರೆ ಅವನ ಜೊತೆ ಯಾಕೆ ನಿಂತು ನನಗೆ ಮೊದ್ಲು ಹೇಳ. ಎಲ್ಲಿ ನಿಂತಿನೋ ಯಪ್ಪ? ರೀ ಯಜಮಾನ್ರ ಸ್ವಲ್ಪ ತಡೀತಾರ ತಡೀರಿ, ಒಂದೆರಡು ಕಡಕ್ ಗುಳಿಗೆ ಕೊಡ್ತೀನಿ ಬರ್ರಿ. ಗುಳಿಗೆ ಬೇಡ ಏನು ಬೇಡ, ಗುಳಿಗಿ ಪಳಿಗಿ ತಗಣ ನಮ್ ಜಾಯ ಮನೆಗ ಇಲ್ಲ. ಮೊದಲು ನಿಂದು ಸೂಜಿ ನಟ್ಟಿಗೆ ಐತಲ್ಲ ನೋಡಿಕರೆ ಮಗನ. ನಡಿ ಹೋಗೋಣ ನಡಿ. ಬಂದ್ರ ಮಾಮನ ಬುಲೆಟ್ ಗಾಡಿ ಕೆಳ ಪಡ 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 ಕೆಳ ಪಡ 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 ಕೆಳ ಪಡ. ಕಾಲೇಜ್ ಹುಡುಗರು ಬಿಗಿ ಬಿಗಿ ನೋಡದರ ಮನದಾಗ ತಕ್ಕಿ ದಡ 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 ಮನದಾಗ ತಕ್ಕಿ ದಡ ದಡ ದಡ. ಮಾವ 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 ಏ ಮಾವ 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 ಏ ಮಾವ ಹೋಗ್ಬಿಟ್ಟಿನ ಮಾಟ. ಅಲ್ಲ ಇವನ್ಗೆ ಹುಟ್ಟಿರೋದು ಹಿಂಗ್ ಮಾಡಕಚ್ಚ ನೀವ, ಇವನ್ ಹುಟ್ಟಿದ್ ಹೆಂಗ್ ಮಾಡ್ತಿದ್ ನೋ ಇವ. ಎಲ್ಲ ಮಗನ ಬಬಲಾದಿ ಶಿವ ಪೂಜಾ ಕಾಡಿ ಬಂದ ಮಾಡಿದ್ರೆ ಕೆಲಸ ಮೂರ ಪಟ್ಟಿ. ಇನ್ನು ಎರಡ ನಿಮಿಷ ಕಾಡಿ ಮಾಡ ಬಂದಿದ್ರ ನೋಡ್ತಿದ್ದಲೇ ಅಪ್ಪ ನಿನ್ ಮಗಳ ಸುದ್ದಿ. ಅಗರ್ ಚೂಜಿ ಚುಚ್ಚಿ ಮತ್ ಬರುವಂತೇಳಿ ಮೈಯ ಕೇಳಿಸಿ ಇನ್ನ 3 ತಿಂಗಳದಾಗ ನಿನ್ನ ಮಗಳ ಕೈಯಾಗ ಒಂದ್ ಪಾಪ ಕೊಟ್ಟ ಇನ್ನ ಮಾಡ್ತಿದ್ದರೆ ಅಪ್ಪ ಜೊಲಾಯಿ ಅಂತ. ಅಮ್ಮ ನೀರು ಬಿಡೋ ವಾಟರ್ ಮೇಲೆ ಕೆಲಸ ಅಂತೀನ್ರಿ. ಕೆಲಸ ಆಳ್ವಣಿ ಬಿಟ್ರಪ್ಪ ಅಂದ್ರ ಜಂತ ಒಣಗಿಲ್ಲ ಅಂತಾರ, ಜಂತ ಒಣಗಿ ಬಿಟ್ರಪ್ಪ ಅಂದ್ರ ಆಳ್ ಒಣಗಿಲ್ಲ ಅಂತಾರ. ಅವನು ಬಸ್ ಸ್ಟ್ಯಾಂಡಿಗೆ ಬಿಟ್ರ ಆಳ್ ಒಣಗಿಲ್ಲ ಅಂತಾರ್ರಿ. ಹಿಂಗ ಹೆಂಗ್ ಮಾಡ್ಬೇಕಂತೇನ್ರಿ ನೀರು ಬಿಡೋ ವಾಟರ್ ಮೇಲೆ ಕೆಲಸ ಅಲ್ರಿ. ಆ ಕಡೆಯಿಂದ ಬಳಗನೂರು ಸ್ನೇಹ ಬರ್ತಾಳ, ಬಂದು ಸಾಲಿ ಸಂಧ್ಯಾಗ ನಿಂತು ಅಲ್ಲ ಗುಡು ಬಾರ್ಲ ಅಲ್ಲ ಗುಡು ಬಾರ್ಲ ಏನಂತ ಕೇಳಿದ್ರ ನೀರಲ್ಲ ನೀರು. ಈ ಕಡೆಯಿಂದ ನಮ್ಮ ಅತ್ತಿ ಭೀಮಾ ಮತ್ತಿ ಬರ್ತಾಳ, ಬಂದು ಅಲ್ಲಲ್ಲ ಲೋ ಬಾಡ್ಕವ್ ನಿಮ್ಮ ಮಾಮ ಗಡ್ಯಕ್ ಹೋಗ್ಯಾನ ಗಡ್ಯವಕ, ನಾನು ಬುತ್ತಿ ತಗೊಂಡ್ ಹೋಗ್ಬೇಕು, ನೀರಿಲ್ಲಲ್ಲ ನೀರು ಬಿಡು ಬಾರ್ಲ ಬಾರ್ಲ ಅಂತಾಳ. ಹಿಂಗಾರ ಹೆಂಗ್ ಮಾಡ್ಬೇಕಂತೇನ್ರಿ, ಹೆಂಗ್ ಮಾಡ್ಬೇಕಂತ ನೀವ್ ನೀರು ಬಿಡೋ ವಾಟರ್ ಕೆಲಸ. ಓ ನಮಸ್ಕಾರ ರೀ ಡಾಕ್ಟರ್ ಬಾದನ್ ಸಾಹೇಬ್ರ. ಓಹೋ ನಮಸ್ಕಾರಪ್ಪ, ಎದ್ರಾಗ ಬಿಟ್ಟಿ ನೀರ. ನಮಸ್ಕಾರ. ಅಲ್ರಿ ಡಾಕ್ಟ್ರ, ಯಾವುದಾದ್ರೂ ಚಂದನ ಹುಡುಗಿ ನಿಮ್ ಕಡೆಗೆ ಚುಚ್ಚಿಸ್ಕೊಳಕ್ ಮೈ ತಣ್ರಿ. ಈ ಮಗ ಮೇನ್ ಬಸ್ತಿಗೆ ಒಂದಲ್ಲ ಎರಡಲ್ಲ ಮೂರ್ ಮಕ್ಕಳಾಗ್ಯಾವ. ಇನ್ನ ಹುಡುಗಿರ್ ಚಟಾನ ಮುರ್ದಿಲ್ಲ ಇವನಿಗೆ. ಲೇ ಅಪ್ಪ ನಿಮ್ಮಂತ ನೌಕರಿ ಮಾಡೋರು ಇಂತೆಲ್ಲ ಕೇಳ್ಬಾರ್ದ್ರಪ್ಪ, ಕೇಳ್ಬಾರ್ದ. ಎದಕ್ರಿ ಯಾಕೆ ಕೇಳಬಾರ್ದು ಅಂತೀನಿ ಅಂತನಲ್ಲೇ ಕೇಳಿದ್ರ ನಿಮ್ ನೌಕರಿಯಿಂದ ಡಿಸ್ಪ್ಲೇಸ್ ಮಾಡಿಸಿ ಬೈಕ್ ಅಂತ ಓಡಿಸ್ಬಿಡ್ತಾರ. ನನ್ನ ನೌಕರಿಂದ ಡಿಸ್ಮಿಸರ ಮಾಡಿಸ್ಲಿ, ಬ್ಯಾಕ್ ಮನೆಗೆ 2 kg ಅಪ್ಪಗಟ್ಟು ಬೈಕ್ ಚತನ ಹೋಗಿ. ಒಮ್ಮೆ ಆ ಹುಡುಗಿ ನಂದ್ರ ಬುಡಕ ಅಲ್ಲ ನನ್ನ ನಳದ ಬುಡಕ ಹೊಡ ಎಟ್ಲಪ್ಪ ಅಂದ್ರೆ ಸಾಕಪ್ಪ. ಲೇ ಮೇನ್ ಬಸ್ತಿ ಹೇಳಪ್ಪ. ಒಮ್ಮೆ ಆ ಹುಡುಗಿ ಇಂದ ದೊಡ್ಡ ಟ್ಯಾಂಕ್ ಐತಲ್ಲ, ದೊಡ್ಡ ಟ್ಯಾಂಕ್ ಕೆಳಗ ಕೊಡ ಇಟ್ಲಪ್ಪ ಅಂದ್ರ ಸಾಕ, ನೀ ಮಾಡೋ ನೌಕರಿ ಪಗಾರಲ್ಲ ಹಕ್ಕಿಗೆ ಕೊಡ್ಬೇಕಾಗ್ತದೆ ಅಂತ ನೋಡ. ಅದೆಂಗ್ ಕಾಲ ಆಗ್ತೈತಪ್ಪ, ಅದೆಂಗ್ ಕಾಲ ಆಗ್ತೈತೆ. ವಾಟರ್ ಪಂಪ್ ಕೆಮಿಕಲ್ ಹಾಕಿ ಪ್ಲಾಸ್ಟಿಂಗ್ ಮಾಡಿಲಿ, ಒಂದು ಚೂರು ಲಿಕ್ಕೇಜ್ ಆಗಲ್ಲ ಬಾಂಬಾರಯ್ಯ. ಅದೆಂಗ್ ಕಾಲ ಆಗ್ತೈತೆ ಹೇಳು. ಲೇ ಅಪ್ಪ ಮೇನ್ ಬಸ್ತಿ ಹೇಳಪ್ಪ. ಆ ಹುಡುಗಿ ಹಾ ನಿನ್ನ ಬಿಟ್ಟ
ಒಂದೆರಡು ಸಲ ಕೊಂಡು ಸೊನ್ನೆ ಮಾಡಿದ್ರ ಸಾಕ. ನಿಂದು 2 ಎಕರೆ ಮ್ಯಾಗಡಲ್ಲ ಆಕಿಗೆ ಕೊಡ್ಬೇಕಾಗ್ತೈತಿ ಅಂತ, ನಿನ್ ನೌಕರಿ ಪಗಾರನ ಆಕಿಗೆ ಕೊಡ್ಬೇಕಾಗ್ತೈತಿ ಅಂತ. ನನ್ನ ನೌಕರಿ ಪಗಾರನ ಹೋಗಲಿ, ನಂದು ಮ್ಯಾಗಡಿ ಅವಲ 2 ಎಕರೆ ವೈಕ್ಯಂತನೂ ಹೋಗಲಿ, ನಮ್ಮ ಓನ್ ಪೆನ್ಷನ್ ದುಡ್ಡನು ಹೋಗಲಿ. ಮೊದಲು ನಾನು ಯಾರಂಬುದು ಗೊತ್ತೈತಿಲ್ಲ. ಗೊತ್ತೈತೆ ಅಪ್ಪ, ನೀವು ವಾಟರ್ಮನ್ ಶಿವಣ್ಣ ಅಲ್ಲ, ವಾಟರ್ಮನ್ ಬೇನ್ ಬಸ್ತೀನ ಅಂತ. ನನಗೆ ಗೊತ್ತೈತಲ್ಲಿ ನೀನು ಹುಡುಗಿ ಸ್ಪೆಷಲಿಸ್ಟ್ ಹುಡುಗಿಯರ ಬಾದಾಮಿ ಡಾಕ್ಟರ್ ಅಂತ ಏರ್ಲ ಬಿಡೋ ಬಾದಾಮಿ ಡಾಕ್ಟ್ರ. ಆ ಹುಡುಗಿ ನಿಮ್ಮ ಕಡೆಗೆ ಚುಚಿಸೊಳಕ್ ಬಂದಾಗ ಅದಕ್ಕೆ ಮಾಡಿ 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 ನಮ್ಮ ಬುಟ್ಟಿಗೆ ಹಾಕೊಡೋಣ, ಏನಂತೀಯ? ಹೌದ್ರಿ ಅಪ್ಪ, ಮೇನ್ ಬಸ್ತಿ. ಇಂದಿನಿಂದ ನಾ ಇಬ್ಬರು ದೋಸ್ತರು, ನಮ್ಮಿಬ್ಬರು ದಾರಿ ಒಂದ. ಆ ಬನ್ಸಿನ ಒಲಿಸ್ಕೊಳ್ಳೋದೇ ನಮ್ಮಿಬ್ಬರ ಕೆಲಸ. ಹೊಲದಾರ ಒಲಿಲಿ, 2 ಕಾಲ್ ಮ್ಯಾಗ್ ಎತ್ ಒದ್ದಾರ ಒಲಿಲಿ. ಒಲಿದವರು ನಮ್ಮವರು, ಒಲಿದಿಲ್ಲ ಅಂದ್ರ ಇಲ್ಲಿ ಮುಂದೆ ಕುಂತಾರ ಬಾಯಿ ತರ್ಕಂದ. ಇವ್ರದ ಒಲಿದವರಿಗೆ ಬಹುಮಾನ, ಒಲಿಲ್ಲವ್ರದವರಿಗೆ ಜೀವಮಾನ. ಇರ್ಲ ನಡಿ ದೋಸ್ತ, ಆ ಅಕ್ಕಿಗೆ ಕಾಳು ಬಗದು ನಮ್ಮ ಮಾವಿಗೆ ತರೋಣಂತ ನಡಿ. ಹಂಗಾರ ತಡ ಯಾಕ? ಒಡಿ 9 ಜಾಡ್ಸೋ ನಿಮ್ಮ ಜಾಡ್ಸ. ಅಪ್ಪೋದು ಹುಡುಗಿ ಪ್ರಪೋಸ್ ಮಾಡಿ ಶಿರೋಮಣಿಯಂದು ಸರ್ಪದ ಹೆಡೆಯಲ್ಲಿರುವ ರಕ್ತದಂತೆ ನನ್ನ ಮನದುದ್ದಕ್ಕೂ ಮಿಂಚಿ ಓದಿಸುತ್ತಿರುವಳಲ್ಲ ಈ ಊರ ಬಡ ರೈತನಾದ ಸತ್ಯವಂತನ ಹೆಂಡತಿ ಶಬರಿ. ಶಬರಿ
ಹೊಸ ಮದುಮಗಳಾಗಿ ಎಂದು ಈ ಊರಿಗೆ ಕಾಲಿಟ್ಟೆಯೋ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಕಣ್ಣಿಟ್ಟ ಹೆಣ್ಣು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿಗೌಡನ ಹುಟ್ಟು ಗುಣ. ಶಕ್ತಿ ಹೊಡೆದು ನನ್ನ ಎದುರಾಗಿ ನಿಂತ ನಿನ್ನ ಮೈದುನ ಜಮದಗ್ನಿಯ ಮೇಲಿನ ಸೇರಿಗಾಗಿ ನಿನ್ನೆ ನನ್ನ ಆಳುಗಳಿಂದ ಅರಗಿಸಿದೆ. ನಿಮ್ಮ ಒಂದು ಎದರೆ ಹತ್ತಿ ಬೆಳೆಯನ್ನು ಅರಗಿ ಹತ್ತಿ ಹಾಕಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿಗೌಡನ ಅಟ್ಟಹಾಸದ ದರ್ಪಕ್ಕೆ ಎದುರಾಗಿ ನಿಂತು ಬದುಕುವ ಕುಂಬಿಗಳು ಆಗಿರಲಿ, ಜರಾಸಂಧನೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವಂತ ಸುಟ್ಟು ಹಾಕಿ ಶತ್ರುಗಳ ಶವ ಸಂಸ್ಕಾರ ಮಾಡುವುದೇ ಈ ದೇಸಾಯಿಗೌಡನ ಧರ್ಮ ಗುರಿ. ಹೇ ಮಗನ ಜಮದಗ್ನಿ, ಇನ್ನು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ನಿಮ್ಮೂವರ ಹಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮ ಬಾಳಿನಲ್ಲಿ ತಂಬರಾಟ ಹೆಬ್ಬಿಸಿ ನಿಮ್ಮ ಮನೆ ಮಸಣ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನಾವೆಂದು ಮಹಾರಾಜರಂತೆ ಮೆರೆಯುತ್ತಿರುವ ನಿಮ್ಮೂವರ ಹೊಣ್ಣ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದ ಹೆಣಗಳಂತೆ ಹತ್ತು ಕಾಗಿನ ಐದರಿಗಳು ಹರಿದು ಬಿನ್ನುವಂತೆ ಮಾಡಿ ಮನೆಗೆ ಚಂಗುಲಾಬಿಯಂತಿರುವ ನಿನ್ನತ್ತಿಗೆ ಶಬರಿಯನ್ನಪ್ಪಿ ಮುದ್ದಾಡಿ ರಸಪೂರಿ ಮಾವಿನ ಹಣ್ಣಿನಂತಿರುವ ಅವಳ ದೇಹದ ಸುಖ ಸವಿದು ಅವಳ ಹೃದಯದ ರಾಜನಾಗಿ ನನ್ನರಮನೆ ದಾಸಿಯನ್ನಾಗಿ ಮಾಡಿಕೊಂಡು ಈ ನಾಡಿನಲ್ಲಿ ನಾನೇ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಮಾಡಿ ದೇಸಾಯಿಗೌಡನೇ ಅಲ್ಲ. Thank you.
ಎಷ್ಟಂದ್ರು ತ್ರಾಸಕತೆ ನೋ ಅಂದ್ರು ತ್ರಾಸಕತೆ ಯಾಕೆ ಬಳುಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಗುಲ್ಗುಲ್ಲು ಬರ್ತಾನ ಬಾಯ್ ತುಂಬ ಬೈತಾನ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎಲ್ಲಿ ಹತ್ತಿರ ಯಾಕೆ ಬರುತ್ತಿ ಏನು ಸರ ಯಾಕೆ ಬಿಡುತ್ತಿ ಅಲ್ಲಿ ಹತ್ತಿರ ಯಾಕೆ ಜಿಗಿತಿ ಕಿವಿ ಹತ್ತಿರ ಯಾಕೆ ಮುಗಿತಿ ನೋಡಿ ಬಳಿಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಬಬಲಾದಿ ಹೇ ಬಬಲಾದಿ ಸಾಬ್ರ ಅಲ್ಲ ಸೌಕರ ಹೇಳ್ರಿ ಅದೇನ್ ಹೇಳ್ರಿ ದಡ ದಡ ಪೂಚ್ರಿ ಯಪ್ಪ ದಡ ದಡ ಪೂಚ್ರಿ ಹೇ ಬಬಲಾದಿ ಹೇಳ್ರಿ ಅಪ್ಪ ಕೂಚು ತೆರೆಯೋದು ಎಲ್ಲ ಆಮೇಲೆ ಹೋದ್ ಕೆಲಸ ಏನಾಯ್ತು ಹಣ್ಣು ಕಾಯೋ ಈ ಬಬಲಾದಿ ಮನಸ್ಸು ಮಾಡಿ ಹೋದ ಕೆಲಸ ಯಾವತ್ತಾರ ಕಾಯಾಗ ಕೈತೇನ್ರಿ ಅಪ್ಪ ಅಣ್ಣ ಅಣ್ಣ ಮಾಡ್ಕೊಂಡ ಬಂದಿನೋ ಯಪ್ಪ ಸಾವ್ಕಾರ. ಹಾಗಾದ್ರೆ ಯಾರು ಎಷ್ಟೆಷ್ಟು ಹಣ ಕೊಟ್ಟಾರೆಂದು ಬೊಗಳಲಿ ಕತ್ತೆ ಅಲ್ರಿ ಅಪ್ಪ ಸಾವ್ಕಾರ ನನ್ನೇನು ಬಗಳಕ್ಕ ನಾ ಎಂತ ಮಾಡ್ರಿ ರೀ ಅಪ್ಪ ನಿಮ್ಮಂಗ ನಾನು ಮನುಷ್ಯನಿನ್ರಿ ಅಪ್ಪ ಮನುಷ್ಯನಿನಿ ಹೇ ಬಬಲಾದಿ ನನ್ ತಲೆ ತಿಂದು ಮಿದುಳಿ ಕೈ ಎತ್ಪಡಲಿ ಮಗನೇ ಯಾರ್ಯಾರ ಹಣೆ ಬರಹ ಏನೈತೆ ಅನ್ನೋದು ಸುತ್ತಿ ಬಳಸದೆ ನೇರವಾಗಿ ನುಡಿಯಲೇ ಕತ್ತೆ ಅಲ್ರಿ ಅಪ್ಪ ನನ್ನೇನು ನುಡಿಯಾಕ ಅಲ್ಲಿ ಗ್ವಾರಿಯಾಗಿರ್ತಾವಲ್ರಿ ಅವೇನು ಅಲ್ಲಿ ಅಂತ ಮಾಡ್ರಿ ಅಲ್ರಿ ಅಪ್ಪ ನಾನು ನುಡಿಯಂಗಿಲ್ರಿ ಆಯ್ಲು ಹೇಳಂಗಿಲ್ರಿ ಅಪ್ಪ ಏ ಭಂಡಾರಣ ಮಗನೇ ಬಬಲಾದಿ ಎತ್ತು ಬ್ಯಾಡ್ರಿ ಅಪ್ಪ ದಣ್ಯಾರ ಎತ್ತು ಬ್ಯಾಡ್ರಿ ನಿಮ್ ಪಿಸ್ತೂಲ ನೋಡಿದ್ರ ನಂದು ಬಂದ ಹಾಕೈತೋ ಯಪ್ಪ ಇಳಿಸ್ರಿ ಅಪ್ಪ ನಿಮ್ ಪಿಸ್ತೂಲ್ ಇಳಿಸ್ರಿ ಲೇ ಬಡಬೇಕಾರಿ ಬಬಲಾದಿ ಹೆಚ್ಚಿಗೆ ಬಾಳ ಬಿಚ್ಚದೆ ಮರು ಮಾತನಾಡದೆ ಈ ನನ್ನ ಮಾವ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೋ ಈ ನನ್ನ ಉಪ್ಪು ತಿಂದ ದೇಹವನ್ನು ಇರದಿದ್ದರೆ ನಿನ್ನನ್ನು ಸಿಮೆಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸುತ್ತೇನೆ ಮಗನೇ. ಹುಡುಗರಕ್ ಮಾತ್ರ ಕಳಿಸ್ಬಾಡು ಯಪ್ಪ ನಂದೊಂದು ಯಾಕಂದ್ರೆ ನಂದೊಂದು ಹೆಣ್ಣು ಊಸೈತು ಯಪ್ಪ ಹೆಣ್ಣು ಊಸೈತೆ ಏನಂದರೆ ಶೀಲಭವನ ಹರಾಮ್ಕೋರ ಇಲ್ರಿ ಅಪ್ಪ ಹೆಣ್ಣು ಊಸಲ್ರಿ ಅಪ್ಪ ಹೆಣ್ಣು ನಂದೊಂದು ಹೆಣ್ಣು ಕೂಸೈತು ಯಪ್ಪ ಕೂಸ ನನ್ನ ನೀವು ಸುಡುಗಾಡಿ ಕಳಿಸಿದ್ರ ಪಾಪದವ್ರ ಅವ್ವ ಸತ್ತು ಬಾಳ ವರ್ಷ ಆಯ್ತ್ರಿ ಅನಾಥ ಗೊತ್ತಲ್ರಿ ಅಪ್ಪ ಹುಡುಗಿ ಅನಾಥ ಲೇ ಮಾತಿನ ಮಲ್ಲ ಬಬಲಾದಿ ನಿನ್ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಲು ಇಲ್ಲ ಹಣದ ವಿಚಾರ ಹೇಳ್ತೀಯೋ? ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ ಅಪ್ಪ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ ಹೇಳ್ಬಿಡ್ತೀನಿ ಕೇಳ್ರಿ ಅಪ್ಪ ನೋಡ್ರಿ ಅಪ್ಪ ಅವಾಗ ದೊಡ್ಡ ದಣಿಯರು ಅಂದ್ರ ನಿಮ್ ತಂದೆಯವ್ರ ಕಾಲದಾಗ
ಬಡವರಿಗೆ ಸಾಲ ಕೊಟ್ಟು ಬಡವ್ರನ್ನ ಚಂದ ನೋಡ್ಕೊಂತಿದ್ರಿ ಅಪ್ಪ. ಆದ್ರೆ ಈಗ ನೀವ್ ಅದಿರಿ ಅಪ್ಪ, ಗಂಡ ಸತ್ತವ್ರಿಗೆ, ಗಂಡ ಬಿಟ್ಟವ್ರಿಗೆ, ಇಂಥವ್ರಿಗೆ ಸಾಲ ಕೊಟ್ಟು ಅವ್ರ ಮೈ ಕೈ ಮುಟ್ಟಿ ಸಾಲ ತೀರ್ಸನ ಕುಂತೀರಿ ಅಪ್ಪ. ನೀವು ಸಾಲ ತೀರ್ಸನ ಕುಂತೀರಿ. ಏ ಮಗನೇ ಬಬಲಾದಿ, ಹೇಳುವರಂತೆ ಹಾಳು ಕಥೆ ಪುರಾಣ ಹೇಳ್ತೀಯನಲೇ ಹಲ್ಕಟ್ ನನ್ನ ಮಗನೇ. ಹೇಳುವರು ಬ್ಯಾಸ್ದಾಗ ಹೇಳ್ಬೇಡ ಅಂದ್ರ ಸೌಕರ ಏನನ್ನ ನಮ್ಮ ಚಿಕನ್ ಸ್ಟೈಲಕ್ಕಿನ ಹೇಳನ್ರಿ ಅಪ್ಪ. ಏ ಬಬಲಾದಿ, ಯಾರ ಶೈಲಿನಲ್ಲಿ ಹರಿಕತೆ ಹೇಳೋದು ಬೇಡ. ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೆಯೋ ಇಲ್ಲ ಹಾಗೆ ಬಂದಿರುವೆಯೋ? ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಉತ್ತರ ಹೇಳ್ತೀಯೋ ಇಲ್ಲ ನಿನ್ನನ್ನು ಈ ನನ್ನ ಪಿಸ್ತೂಲಿಗೆ ಆಹುತಿ ಕೊಡಲು? ಪಿಸ್ತೂಲ್ ಮಾತ್ರ ಎತ್ತಬೇಡ್ರಿ ಅಪ್ಪ, ಪಿಸ್ತೂಲ್ ಮಾತ್ರ ಎತ್ತಬೇಡ್ರಿ. ನಿಮ್ ಪಿಸ್ತೂಲು ಬಂದಕ್ ನೋಡಿದ್ರ ನನ್ನ ಒಲ್ಲಿನ ಒದ್ದೆ ಹಾಕುಂತೈತೋ ಯಪ್ಪ. ಇಲ್ಲಂದ್ರ ಅದ್ರಾಗ ಅದನ್ನ ಆಗತ್ತು ನೋಡ್ರಿ ಸೌಕರ. ಆ ಸೈಯದಿಕ್ಕ ಕೊಟ್ಟ ಸಾಲ ಕೇಳಕ್ ಹೋಗಿದ್ದಾರಿ. ಅವನ್ದೇನ ಗಾಡಿ ರಿಪೇರಿಗೆ ಬಂದ್ಬಿಟ್ಟೈತೇನ್ರಿ ಅಪ್ಪ. ಅವನ್ ಗಾಡಿ ಯಾವ್ದನ ಲೋನ್ ಸ್ಯಾಂಕ್ಷನ್ ಆಯ್ತಂದ್ರ ಮನಿಗ್ ಬಂದ ತಂದು ಕೊಡ್ತಂತ ಹೇಳ ನೋಡ್ರಿ ಅಪ್ಪ. ಅವ ಮಗಳ ಮದುವೆಗೆಂದು ಒಯ್ದ ಆ ಮಲ್ಲೇಶಿಯ ಸಾಲ ಹೋಗಿದ್ದರಿ ಅಪ್ಪ, ಮಲ್ಲೇಶಿ ಮನಿಗೂ ಹೋಗಿದ್ದೆ ನೋಡ್ರಿ. ಆ ಮಲ್ಲೇಶಿ ಏನಂದ್ರಿ, ಮುಂದಿನ ನಾವು ಇನ್ನೊಂದು ಮಗಳು ಮದುವೆ ಐತಂತ್ರಿ, ಮತ್ತೆ ನಾವ ಒಂದ್ 5 ಸಾವಿರ ಕೊಡ್ಬೇಕಂತ್ರಿ ಅಪ್ಪ. ಅದು ಇದು ಎರಡು ಸೇರಿ ನಮ್ಮ ಮನೆಗೆ ತಂದು ಕೊಡ್ತಂತ ಹೇಳನ್ರಿ ಅಪ್ಪ ಮಲ್ಲೇಶಿ. ಬದ್ಮಾಸ್ ಬಬಲಾದಿ, ಬರೇ ನಿಂದು ಇದೇ ರಗಡ ಆಯ್ತಾರೇ. ಮೊನ್ನೆ ಆ ಪಕ್ಕದವರ ಪರಮೇಶ ಒಯ್ದ ಹಣದ ಗತಿ ಏನಾಯ್ತು? ಬೋಳಲೆ ಹರಾಮ್ಕೋರ. ಆ ಪಕ್ಕದೂರ ಪರಮೇಶ್ ಒಯ್ದ ಹಣ ರೀ. ಹಾಗಾದ್ರ ಬಗಳ್ತೀನಿ ನೋಡ್ರಿ. ಏನಪ್ಪ ಬರೀ ನಮ್ ಗೌಡ್ರು ಬಗಳು 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 ಅಂತ ಯಪ್ಪ. ಹಾಗಾದ್ರ ಬಗಳ್ತೀನಿ ನೋಡ್ರಿ, ನೋಡ್ಬಿಡ್ರಿ. ಏ ಕತ್ತೆ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀಯೋ ಇಲ್ಲ ಚಾಟಿ ತಗೊಂಡು? ಚಾಟಿ ಮಾತ್ರ ಎತ್ತಬೇಡ್ರಿ ಅಪ್ಪ, ಚಾಟಿ ಮಾತ್ರ ಎತ್ತಬೇಡ್ರಿ. ಆ ಪಕ್ಕದೂರು ಪರಮೇಶ್ ಕೊಟ್ಟ ಸಾಲ ಮುಂದಿನ ವಾರ ಅಸಲು ಬಡ್ಡಿ ಎರಡು ತಂದು ಕೊಡ್ತಂತ ನೋಡ್ರಿ ಅಪ್ಪ ದಣ್ಯರ. ಮತ್ತ ಗಂಡ್ಸತ್ ಮುಂಡೆ ಹರಿಯದ ತರುಣಿ ಆ ತಾಟಗಿತ್ತಿ ಸಾಲ ಏನಾಯ್ತು? ದಣ್ಯರ, ಆ ತಾಟಗಿತ್ತೇನ್ರಿ? ಆ ಹರಿಯದ ಹೆಣ್ಣು ತಾಟಗಿತ್ತಿ ನಿಮ್ ತೋಟದ ಮನೆಗೆ ಬಂದು ನಿಮಗ್ ಬೆಟ್ಟಿ ಹಾಕ್ನಂತ ಹೇಳಲ್ರಿ ಅಪ್ಪ, ಬೆಟ್ಟಿ ಹಾಕ್ನಂತ ಹೇಳ. ಹಾ ಇರ್ಲಿ ಬಬಲಾದಿ, ಮೊನ್ನೆ ನಮ್ಮ ಆಳುಗಳಿಂದ ಆ ಸತ್ಯವಂತನ ಹತ್ತಿ ಬೆಳೆ ಎರಗಿದ ಘಟನೆ ಬಗ್ಗೆ ಏನಾದರೂ ಉದ್ದಡತನದ ಸೊಕ್ಕಿನ ಮಾತುಗಳನ್ನಾಡಿದರೆ ಆ ಬಡ ಬಿಕಾರಿ ಸತ್ಯವಂತ ಇನ್ನೊಂದು ಮಾತಾಡ್ತೀರಿ ಅಪ್ಪ ನೀವು. ಆ ಸತ್ಯವಂತ ಅದೇನಲ್ರಿ, ತುಟಿ ಯಾರು ಮಾಡಿಲ್ರಿ ಅಪ್ಪ. ಆದ್ರ ಅವ್ರ ತಮ್ಮದೇನಲ್ರಿ, ಪುಂಡಾರಿ ಪುಂಡಪ್ಪ ಜಮದಗ್ನಿ. ಬಾಳ ಅಂದ್ರ ಬಾಳ ಮಾತಾಡಿ ಬಿಟ್ನಾರಿ ಅಪ್ಪ ನಿಮ್ ಬಗ್ಗೆ. ಏನೆಂದು ಬೋಳಿಂದಲೇ ಆ ಕೊಪ್ಪಿದ ಕುಲ್ಲಿ ಜಮದಗ್ನಿ ಏನಂತ ಹೇಳ್ರಿ ಅಪ್ಪ. ಅವ ಮಾತಾಡಿದ್ ನೋಡಿದ್ರ ನೀವು ಜೀವನ ಇರ್ಬಾರ್ದ್ರಿ ನಿಮ್ದು ಯಪ್ಪ. ಹಂಗ ಮಾತಾಡ್ಯಾನು ಯಪ್ಪ. ಏಯ್ ಬಬಲಾದಿ, ನಿಮ್ಮ ಸೌಕಾರ ನಮ್ಮ ಹತ್ತಿ ಬೆಳೆ ಅರಿಗಿದ ಅದಕ್ಕೆ ನಾಳೆ ನಾನ್ ಜೈಸಿ ತರಿಸಿ ನಿಮ್ಮ ಸೌಕಾರ ಒಂದಾಗ ₹1 ಕೋಟಿ ಕೊಟ್ಟು ಖರ್ಚು ಮಾಡ್ಯಾನಲ್ಲ, ಆ ಬಿಲ್ಡಿಂಗ್ ನನ್ನ ಸಮ ಮಾಡ್ತಂದನೋ ಯಪ್ಪ. ನಮ್ಮ ಬಿಲ್ಡಿಂಗ್ ನೆಲ ಸಮ ಮಾಡುತ್ತೇನೆಂದು ಹೊಂಡ ಪ್ರಚಂಡನಂತೆ ಮಾತನಾಡಿದ್ದಾನೆ. ಆ ಮತ್ತೆ ಏನ ಜಮದಗ್ನಿ ಯಪ್ಪ, ಅದ ಹಂಗ ಅಂದ ಬಿಟ್ಟಿಲ್ಲೋ ಯಪ್ಪ. ನಾಳೆ ನಮ್ಮ ಮನೆಗೆ ಬಂದು ಆ ದ್ಯಾಮು ಅರಿಕೆ ಕೋಣ ಕಡಿತಾರಲ್ರಿ, ಅದ್ರಂಗ ನಿಮ್ಮಿಬ್ಬರು ನಾಳೆ ಮಾವನ ಒಡ್ಡಾಡಿ ಸೂರ್ಯೆಲ್ಲ ಒಡ್ಡಾಡಿಸಿ ಕಡಿತಂದನೋ ಯಪ್ಪ, ಕಡಿತಂದನ. ಏನು ಸುತ್ತೇಳು ಹಳ್ಳಿಗೆರೆ ಸುಬೇದಾರನಾದ ಈ
ಈ ದೇಸಾಯಿ ಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಾಡಿಸಿ ಕಡಿಯುತ್ತೇನೆಂದು ಸೊಕ್ಕಿನಿಂದ ಮಾತನಾಡಿದರೆ ಆ ಸೊಕ್ಕಿನ ಕುಲ್ಲಿ ಜಮದಗ್ನಿ ಇನ್ನ ಮನದೊಳಗೆ ಅರ್ಥ ಅಲ್ಲವೇ? ಮೋಲನ ಮಾಧ್ಯಮದ ಕಂಪನಿಂತಿರುವ ನಿಮ್ಮಂತ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಏ ಜಮದಗ್ನಿ, ಬರೀ ಅಗ್ನಿ ಅಷ್ಟೇ ಅಲ್ಲವೇ? ಮರ್ಯಾದೆ ಮರ್ಯಾದೆಯ ಜಮದಗ್ನಿ ಅಂತ ಮಗಳು. ಏ ಕಪ್ಪಿನ ಕುನ್ನಿ ಜಮದಗ್ನಿ, ಪುಂಡರ ನಾಡಿನಲ್ಲಿ ಕಂಡು ಗಲಿಯಾಗಿ ಮೆರೆಯುತ್ತಿರುವ ಸುತ್ತೇಳು ಹಳ್ಳಿಗೆನೆ ಸುಬೇದಾರನಾದ ಈ ದೇಸಾಯಿ ಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನೀನು ನರನಾಗರನಾಗಿ ಅಡ್ಡ ಬಂದರೆ ಅಡ್ಡಡ್ಡವಾಗಿ ನಿನ್ನನ್ನು ಸೀಳಿ ಸಿಗಿದು ನನ್ನ ಈ ಮನೆಯ ಭದ್ರಕೋಟೆಯ ಬಾಗಿಲಿಗೆ ನೇತು ಹಾಕಿ ತೋರಣ ಕಟ್ಟುತ್ತಾನೆ. ಕರಿಕಾಳಿಂಗ ಸರ್ಪ ಹೋದಾರದ ಈ ದೇಸಾಯಿ ಗೌಡ ನೀನು ಕರಿಕಾಳಿಂಗ ಸರ್ಪವಲ್ಲಲೇ, ಅತ್ತಾಡಿನ ಮಗನೇ. ನೀನೊಂದು ಕರಿ ಕರಡಿ. ಅವರಿವರ ಬರದ ನಾಟಕ ಕಾದಂಬರಿ ಓದಿ ಕರಿಕಾಳಿಂಗನ ಎದುರಟ್ಟ ಕಂಡ ಮಾತ್ರಕ್ಕೆ ನೀನೇನು ದೊಡ್ಡ ದೂರ ಸರದವನಲ್ಲ. ಬಂಡ ಎವೆಗಳು ನಿಮ್ಮಂತ ಬಂಡರು ಮೆಟ್ಟಿಸೇಳಲೆಂದು ಈ ಭೂಗತ ಲೋಕದಲ್ಲಿ ಅವತರಿಸಿ ಬಂದಿದ್ದಾನೆ. ಈ ಪುಂಡ ಪುರುಷರ ಗಂಡ ಈ ಜಮದಗ್ನಿ. ಪುಂಡ ಪುರುಷರ ಗಂಡ ಜಮದಗ್ನಿ, ಪುಂಡ ಪುರುಷರ ಗಂಡ, ಗಂಡನೆಯ ಸೂರರ ಮಿಂಡ ನಾನೆಂದು ಅಪ್ಪರಿಸಿ ಹಾರಾಡಿ ಬಂದರೆ ಹಾರಾಡಿ ಬರುತ್ತಿರುವ ನಿನ್ನ ಎದೆಗೆ ಒದ್ದು ಹತ್ತೂರಿನಂತೆ ಎದ್ದು ನಿಲ್ಲುತ್ತಾರೆ ಈ ದೇಸಾಯಿ ಗೌಡನೆನ್ನುವುದು ನಿನ್ನ ಇತಿಹಾಸದ ಬಾಳಪುಟದಲ್ಲಿ ಬರೆದಿಟ್ಟುಕೋ ಮಗನೇ. ಅದೆಲ್ಲವನ್ನು ತಿಳಿಯದ ಅವಿವೇಕಿ ನೀನಾಗದೆ ಒದಿ ಕುಳಿದು ರಕ್ಷಿಸಿಕೋ ನಿನ್ನ ಪ್ರಾಣವನ್ನು. ಇಲ್ಲವಾದರೆ ನೆಲ ತೋಡದ ಹಿರಿಯಾಗಿ ಸತ್ತು ಸುಡುಗಾಡು ಸೇರುವೆ ಈ ದೇಸಾಯಿ ಗೌಡನ ಕೈಯಲ್ಲಿ. ಬದುಕುವ ಆಸೆ ನಮಗಿಲ್ಲ ಗೌಡ. ಆ ನಿಮ್ಮಯ ಬಾರಲು ಬಂದಿಗೆ ಕೊಂಡಿಗೆ ಪಕ್ಕವ ದೇವಲ ಏರಿದು ಸಿಕ್ಕಂತ ಎಂಡು ಕುರಿ ಹಾಲು ಕುಡಿದು ನಿಮ್ಮಂತ ನಾನು ಮತ್ತೆ ಮನೆಗೆ ತಲುಪುತ್ತನಾಗಿ ಬಂದಿರುವ ವೀರ ಕೇಸರ ಜಮದಗ್ನಿ. ಅದು ಎಲ್ಲವನ್ನು ಮರೆತು ನಾನೇ ಸಾವುಕಾರ, ನಾನೇ ಸರಳವೆಂದು ಪುಂಡರಂತೆ ಹಾರಾಡಿದರೆ ಕ್ಷಣದಲ್ಲಿ ಯಾರನ್ನು ಚೆಲ್ಲುವೆ ಆ ನಿನ್ನ ಕಪ್ಪಿನ ಜಯವನ್ನು. ಏ ಸೊಕ್ಕಿನ ಕುನ್ನಿ ಜಮದಗ್ನಿ, ಈ ದೇಸಾಯಿ ಗೌಡನೆಂದರೆ ಇಡೀ ಅಂಡರ್ವರ್ಲ್ಡ್ನಲ್ಲಿರುವ ಎಂತೆಂತ ಪುಂಡ ಪ್ರಚಂಡರೇ ಗಡಗಡನೆ ನಡುಗಿ ಶರಣೆಂದು ಸಲಾಂ ಹೊಡೆಯುತ್ತಾರೆ. ಅಂಥದರಲ್ಲಿ ನೀನ್ಯಾವ ಗಡದ ತಪ್ಪಲ ಮಗನೇ ಈ ದೇಸಾಯಿ ಗೌಡನಿಗೆ? ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದವರೇ ಗೌಡ, ನಾನಿಲ್ಲದ ಸಮಯ ಸಾಧಿಸಿ ನಿನ್ನ ಆನೆಗಳಿಂದ ತುಂಬಿ ನಿಂತಿರಲು ಮತ್ತೆ ಒಲವನ್ನು ಅಡಿಗೆ ನಾಶ ಮಾಡಿ ನಮ್ಮ ಅಣ್ಣನ ಕೈ ಸುಟ್ಟು